ಸ್ನೇಹಿತರೆ ನಮಸ್ಕಾರ. ಸಪ್ತಮಿಗೌಡ, ಪವಿತ್ರಗೌಡ, ದರ್ಶನ್ ಈ ರೀತಿ ಬೇರೆ ಬೇರೆ ಕೇಸ್ಗಳು ಬಂದಂತ ಕಾರಣಕ್ಕೋಸ್ಕರ ಪ್ರಜ್ವಲ್ ರೇವಣ್ಣ ಗೌಡ ಕೇಸು ದಂಡಗಾಯ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿದ್ರು. ಪ್ರಜ್ವಲ್ ರೇವಣ್ಣಗೆ ನೆಮ್ಮದಿ ಸಿಕ್ತು ಅಂತನೂ ಕೂಡ ಸಾಕಷ್ಟು ಜನ ಭಾವಿಸಿದ್ರು. ಆದ್ರೆ ಈಗ ಮತ್ತೆ ಇದೇ ಪ್ರಜ್ವಲ್ ರೇವಣ್ಣಗೆ ನೆಮ್ಮದಿ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಿಲ್ಲ. ಪ್ರಜ್ವಲ್ ರೇವಣ್ಣ ನೆಮ್ಮದಿಯ ದಿನಗಳು ಮುಗಿದಂತೆ ಕಾಣಿಸ್ತಿದೆ. ಈಗಾಗಲೇ ಸಾಕಷ್ಟು ದಿನಗಳ ಜೈಲು ವಾಸವನ್ನ ಅನುಭವಿಸಿರುವಂತಹ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಪೊಲೀಸ್ ಕಸ್ಟಡಿ ಅಥವಾ SIT ಕಸ್ಟಡಿ ಮತ್ತೆ ಮುಂದುವರೆದಿದೆ. ಈಗಾಗಲೇ ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ಅವಕಾಶವನ್ನ ಕೇಳಿದಂತೆ SITಗೆ ಈಗಾಗಲೇ ಓಕೆ ಅಂತೇಳಿ ಹೇಳಿದಂತ ಕೋರ್ಟ್ನ ಕಾರಣಕ್ಕೋಸ್ಕರ ಮತ್ತೆ ವಶಕ್ಕೆ ಪಡೆದಿದೆ. ಜೈಲಿನಿಂದ ಕರ್ಕೊಂಡು ಬಂದಿದೆ SIT ಟೀಮ್. ಹಾಗಾದ್ರೆ ಪ್ರಜ್ವಲ್ ರೇವಣ್ಣನನ್ನ ಮತ್ತೆ SIT ವಶಕ್ಕೆ ಪಡೆದಿದ್ಯಾಕೆ, ಯಾವ ಪ್ರಕರಣದಲ್ಲಿ ವಶಕ್ಕೆ ಪಡೆದಿದ್ದಾರೆ, ಯಾವ ರೀತಿ ಈ ತನಿಖೆ ನಡೀತಿದೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ರಜ್ವಲ್ ರೇವಣ್ಣ ಸ್ವಲ್ಪ ದಿನ ನೆಮ್ಮದಿಯ ನೊಟ್ಟೀಸರನ್ನ ಬಿಟ್ಟಿದ್ದ. ಅಯ್ಯಪ್ಪ, ಇನ್ನಾದ್ರೂ ಕೂಡ ನನಗೆ ನೆಮ್ಮದಿ ಸಿಕ್ತಲ್ಲಂಪ ಅಂತ ಹೇಳ್ಬಿಟ್ಟು ದೇವರಿಗೆ ಕೈ ಮುಗ್ದಿದ್ದ. ಆದ್ರೆ ಈತನ ಪಾಪದ ಕೂಡ ತುಂಬಿರುವಂತ ಪರಿಣಾಮ ದೇವರು ಕೂಡ ಈತನ ಬೇಡಿಕೆಯನ್ನ ಪುರಸ್ಕರಿಸಲಿಲ್ಲ. ಈಗಾಗಲೇ ಪ್ರಜ್ವಲ್ ರೇವಣ್ಣ ದರ್ಶನ್ ಪ್ರಕರಣ ಮತ್ತು ಯುವರಾಜ್ ಕುಮಾರ್ ಮತ್ತು ಆ ಶ್ರೀದೇವಿಯ ವಿಚ್ಛೇದನ ಅರ್ಜಿ ಇರ್ಬೋದು, ಅದಕ್ಕಿಂತ ಮುಂಚೆ ಬಂದಂತಹ ನಿವೇದಿತಾ ಮತ್ತು ಚಂದನ್ ಶೆಟ್ಟಿಯ ಪ್ರಕರಣ ಇರ್ಬೋದು, ಇವೆಲ್ಲ ಪ್ರಕರಣಗಳಿಂದ ನನ್ನ ಸುದ್ದಿ ಸ್ವಲ್ಪ ತಣ್ಣಗಾಯಿತು, ನನಗೇನು ಕೂಡ ಇನ್ನು ತೊಂದರೆ ಇಲ್ಲ ಅಂತೇಳಿ ಅನ್ಕೊಂಡಿದ್ದ ಅನ್ಸುತ್ತೆ. ಆದ್ರೆ ಈಗ ಮತ್ತೆ ಪ್ರಜ್ವಲ್ ರೇವಣ್ಣನನ್ನ SIT ವಶಕ್ಕೆ ಪಡೆಯೋದ್ರ ಮೂಲಕ ಇಲ್ಲ, ನಿನಗೆ ನೆಮ್ಮದಿ ಅನ್ನೋದು ಈ ಜನ್ಮದಲ್ಲಿ ಸಿಗೋದಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈಗಾಗಲೇ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆದಿರುವಂತಹ SIT ಮತ್ತೊಮ್ಮೆ ಡ್ರಿಲ್ ಅನ್ನು ಶುರು ಮಾಡಿದೆ. ಈತ ಮಾಡಿರುವಂತಹ ಕರಾಳ ಕೃತ್ಯಗಳ ಬಯಲಿಗೆ ಮತ್ತೆ ಈಗ ಮುನ್ನುಡಿಯನ್ನ ಬರೆದಿದೆ. ಹಾಸನದ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನನ್ನ 6 ದಿನಗಳ ಕಾಲ ವಿಶೇಷ ತನಿಖಾ ದಳ SIT ವಶಕ್ಕೆ ಪಡೆದು ವಿಚಾರಣೆಯನ್ನ ಶುರು ಮಾಡಿದೆ. ಎರಡನೇ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಈಗಾಗಲೇ ಎರಡನೇ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಬಂಧನಕ್ಕೆ ಒಳಪಡಿಸಿದಂತೆ SIT ಬಳಿಕ ನ್ಯಾಯಾಲಯದ ಬಾಡಿ ವಾರೆಂಟ್ ಮೇರೆಗೆ ವಶಕ್ಕೆ ಪಡೆದಿದೆ. ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣನನ್ನ ಮತ್ತೆ ಹಾಸನಕ್ಕೆ ಕರೆದೊಯ್ದು ವಿಚಾರಣೆಯನ್ನ ನಡೆಸಲಿದೆ SIT ಟೀಮ್. ಪ್ರಜ್ವಲ್ ವಿರುದ್ಧ ಈಗಾಗಲೇ 3 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಈಗಾಗಲೇ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಮನೆ ಕೆಲಸದ ಮಹಿಳೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಲಾಗಿತ್ತು. ಜೊತೆಗೆ ಈಗ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ 2ನೇ ಬಾರಿಗೆ ಅರೆಸ್ಟ್ ಮಾಡಿರುವಂತದ್ದು. ಇನ್ನುಳಿದ KR ನಗರ ತಾಲೂಕಿನ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣ ಬಾಕಿ ಉಳಿದಿದೆ. ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಸದ್ಯಕ್ಕಂತೂ ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂತ ಯಾವ ಸಾಧ್ಯತೆಯೂ ಕೂಡ ಕಾಣಿಸ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದಂತೆ, ಒಂದು ಮನೆ ಕೆಲಸದ ಆಕೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಜೈಲನ್ನ ಸೇರಿರುವಂತಹ ಪ್ರಜ್ವಲ್ ರೇವಣ್ಣನನ್ನ ಈಗ ಬಾಡಿ ವಾರೆಂಟ್ ಮೂಲಕ ಮತ್ತೊಮ್ಮೆ SIT ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರೋದು 2ನೇ ಕೇಸಿಗೆ ಸಂಬಂಧಪಟ್ಟಂತೆ. ಈ 2ನೇ ಕೇಸ್ನ ವಿಚಾರಣೆ ಮುಗಿದ ಬಳಿಕ 3ನೇ ಕೇಸನ್ನು ಕೂಡ ತನಿಖೆಗೆ ತೆಗೆದುಕೊಳ್ಳಲಿದೆ. ಆಗ ಮತ್ತೆ ಪ್ರಜ್ವಲ್ ರೇವಣ್ಣನನ್ನ ವಶಕ್ಕೆ ಪಡೆಯುತ್ತೆ. ಹೀಗಾಗಿ ಒಂದಾದ್ಮೇಲೊಂದು ಪ್ರಕರಣಗಳು ಪ್ರಜ್ವಲ್ ರೇವಣ್ಣ ಮೇಲೆ ದಾಖಲಾಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗ 3 ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಸರಿ, ಈ ಪ್ರಕರಣದ ವಿಚಾರಣೆ ನಡೀತಿರುವಂತ ಸಂದರ್ಭದಲ್ಲಿ ಮತ್ತೊಬ್ಬ ಮಹಿಳೆ ಯಾರಾದ್ರೂ ಬಂದು, ಈಗ 2976 ಮಹಿಳೆಯರಲ್ಲಿ ಮತ್ತೆ ಯಾರಾದ್ರೂ ಬಂದು ದೂರನ್ನ ಕೊಟ್ಟರು ಅಂತ ಹೇಳಿದ್ರೆ ಮತ್ತೆ ಪ್ರಜ್ವಲ್ ರೇವಣ್ಣನಿಗೆ ಸಂಕಷ್ಟ ತಪ್ಪಿದ್ದಲ್ಲ ಅನ್ನೋದು ಮಾತ್ರ ಕಡಾಖಂಡಿತವಾಗಿಯೂ ಹೌದು. ಹೀಗಾಗಿ ಪ್ರಜ್ವಲ್ ರೇವಣ್ಣ ಸದ್ಯಕ್ಕಂತೂ ನೆಮ್ಮದಿಯ ನಿಟ್ಟಿಸಿರುವಂತ ಬಿಡುವಂತಹ ಯಾವ ಸಾಧ್ಯತೆ ಕೂಡ ಕಾಣಿಸ್ತಿಲ್ಲ. ಜೊತೆಗೆ ಅದಕ್ಕೆ ಅವಕಾಶವೂ ಕೂಡ ಸಿಗುವಂತ ಚಾನ್ಸಸ್ ತುಂಬಾ ವಿರಳವಾಗಿ ಕಾಣಿಸ್ತಿದೆ. ಪ್ರಜ್ವಲ್ ರೇವಣ್ಣ ಸೋದಟ್ಟು ಜೈಲು ವಾಸವನ್ನ ಕಾಯಂಗೊಳಿಸಬೇಕಾಗ್ತದೆ. SIT ತನಿಖೆಯನ್ನ ಜೀವನ ಪರ್ಯಂತ ಎದುರಿಸಬೇಕಾಗುತ್ತಾ ಅನ್ನುವಂತ ಅನುಮಾನನೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಹಾಗೇನಾದ್ರೂ ಆದ್ರೂ ಕೂಡ ಅಚ್ಚರಿ ಏನಲ್ಲ ಮತ್ತು ವಿಸ್ಮಯನೂ ಕೂಡ ಅಲ್ಲ. ಮತ್ತು ಕಾನೂನಿನಲ್ಲಿ ಎಂತಹದ್ದು ಆಗಬೇಕು, ಇಂತಹ ದುರುಳರಿಗೆ ಈ ರೀತಿಯಾದಂತಹ ಘೋರ ಕಠಿಣ ಶಿಕ್ಷೆ ಆದಾಗ ಮಾತ್ರ ಬುದ್ಧಿ ಕಲಿತಾರೆ. ಇನ್ನೊಬ್ರು ಈ ರೀತಿ ಮಾಡೋದಕ್ಕೆ 1000 ಸಲ ಯೋಚನೆ ಮಾಡ್ತಾರೆ. ಇಲ್ಲವಾದ್ರೆ ಕಾನೂನನ್ನ ಕೈಗೆ ಎತ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಈಗಾಗಲೇ ರಾಜ್ಯದಲ್ಲಿ ಒಂದಾದ್ಮೇಲೊಂದು ಈ ರೀತಿಯಾದಂತಹ ಬೇರೆ ಬೇರೆ ಸುದ್ದಿಗಳು ಮತ್ತು ಕರ್ನಾಟಕದ ಪೊಲೀಸರ
ಕಾರ್ಯಕ್ಷಮತೆಯ ಬಗ್ಗೆ ಮೆಚ್ಚುಗೆಗಳು ಕೂಡ ಕೇಳಿ ಬರ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಜ್ವಲ್ ರೇವಣ್ಣನಂತಹ ಮಾಜಿ ಸಂಸದನ ಹೆಡೆಮುರಿ ಕಟ್ಟೋದ್ರ ಮೂಲಕ ಆತನ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಮತ್ತೊಮ್ಮೆ ಶ್ಲಾಘನೆಗೆ ಒಳಗಾಗಿದೆ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಈ ಮೂಲಕ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಮನೆಹಾಳು ಕೆಲಸದ ಒಂದೊಂದೇ ಆಯಾಮಗಳು ಕೂಡ ಹೊರಗಡೆ ಬರ್ತಿದ್ದಾವೆ. ಈತ ಅಧಿಕಾರದಲ್ಲಿದ್ದಂತಹ ಅಥವಾ ಸಂಸದನಾಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂತಹ ಒಂದೊಂದೇ ಮಣ್ತಿನೋ ಕೆಲಸಗಳು ಈಗ ಪಾಪದ ಕೊಡದ ರೂಪದಲ್ಲಿ ಒಂದೊಂದೇ ಹೊರಗಡೆ ಚೆಲ್ತಾ ಇದ್ದು, ಈ ಪಾಪ ಕೃತ್ಯಗಳಿಗೆ ಪ್ರಾಯಶ್ಚಿತ್ತವಾಗಿ ಶಿಕ್ಷೆಯನ್ನು ಅನುಭವಿಸೋದೊಂದೇ ಈತನ ಮುಂದಿರುವಂತಹ ಆಪ್ಷನ್ ಅನ್ನೋದು ಗೊತ್ತಾಗ್ತಿದೆ. ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ? ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.